ಅದರಿಂದ ನೆಕ್ಸ್ಟ್ ಬಡ್ಜೆಟ್ ನೀವೇ ಮಂಡಿಸ್ಬೇಕಲ್ಲ. ಇನ್ನ ಒಂದು ವರ್ಷ ಟೈಮ್ ಐತೆ, ಆರಾಮ್ಸ ಓದಿ. ಇನ್ನ ಒಂದು ವರ್ಷ ಆಯ್ತಲ್ಲ ನೋಡಪ್ಪ. ಇನ್ನು 2 ಬಜೆಟ್ಗಳನ್ನ ಮಂಡಿಸಬೇಕು. ನಮ್ಮ ಸರ್ಕಾರ ಮಂಡಿಸುತ್ತೆ. 28ರವರೆಗೂ ನಾವೇ ಅಧಿಕಾರದಲ್ಲಿ, 28 ಆದ್ಮೇಲೂ ಕೂಡ ನಾವೇ ಅಧಿಕಾರಕ್ಕೆ ಬರ್ತೀವಿ. ಆಯ್ತು. ಈ 2 ಬಜೆಟ್ ಹೇಳಿ. ಈ 2 ಬಜೆಟ್ ಕೂಡ ನಾನು ಹೈಕಮಾಂಡ್ ಅಲೋ ಮಾಡಿದ್ರೆ ನಾನು ಇಲ್ಲೇ ನಾನೇ ಬಜೆಟ್ ಮಾಡ್ತೀನಿ. ನಾನೇ ಬಜೆಟ್ ಮಂಡಿಸ್ತೀನಿ. ನಾನೇ ಅಂತ ಹೇಳ್ಬೇಕಲ್ಲ. ಓಕೆ, ನೆಕ್ಸ್ಟ್ ಬಜೆಟ್ ನಾನೇ. ಹೈಕಮಾಂಡ್ ಅಲೋ ಮಾಡಿದ್ರೆ ನಾನೇ ಬಜೆಟ್ ಬಂದಿಲ್ಲ ಅವ್ರೇನು ಪರವಾಗಿಲ್ಲ. ಈಗ ನೀನ್ ಹೇಳಪ್ಪ, ನಾನು ಮುಖ್ಯಮಂತ್ರಿ ಆಗ್ತೀನಿ ನೆಕ್ಸ್ಟ್ ಅಂತ ಹೇಳ್ಬಿಡು. ನೋಡ ಹೇಳಪ್ಪ, ಅಲ್ಲ ಸರ್, ಹೇಳಪ್ಪ. ಅದು ಹೇಳಕ್ಕಾಗತ್ತಾ? ಅಲ್ಲ, ವಿಜೇಂದ್ರ ಬಿಡೋದೇ ಏನಾಗ್ತೀವಿ ಅಂತ ಹೇಳಕ್ ಆಗೋದಿಲ್ಲ. ನಾನು ಮುಖ್ಯಮಂತ್ರಿ ಆಗಿದ್ದೀನಿ, ಈಗ ಲೀಡರ್ ಆಫ್ ದಿ ಅಪೋಸಿಷನ್. ನಾನು ಹೋದ್ ಸಾರಿ ಲೀಡರ್ ಆಫ್ ದಿ ಅಪೋಸಿಷನ್ ಆಗಿದ್ದೆ. ಆಮೇಲೆ ಹೇಳಪ್ಪ ನೀವು. ಕೂತ್ಕೊಳ್ಳಿ, ಬಜೆಟ್ ಬಗ್ಗೆ ಮುಂದುವರಿಸಿ. ಇಂಪಾರ್ಟೆಂಟ್ ಇಲ್ಲ ಎಂತದಿಲ್ಲ. ಐ ಆಮ್ ನಾಟ್ ಯೀಲ್ಡಿಂಗ್. ಬೆಲ್ಲದ್ ಕಂಟಿನ್ಯೂ. ಜೆಜೆಎಂ ಹೇಳಿದ್ರಲ್ಲ, ಜೆಜೆಎಂ ಮತ್ತೆ ನೀವು ರಿಪೋರ್ಟ್ ಅಲ್ಲ, ಕ್ಲಾರಿಫಿಕೇಶನ್ ಮಾತಾಡಿ. ನೀವು ಆಡಿಟರ್ ಜನರಲ್ ಅವ್ರ ರಿಪೋರ್ಟ್ ಇದು. ಅದು ಸೇಜ್ ರಿಪೋರ್ಟ್. ನೀವು ಇಂಗ್ಲಿಷ್ ಪುಸ್ತಕ ತೆಗೆದಿರಿ, ನಾನು ಇಂಗ್ಲಿಷ್ ಪುಸ್ತಕ ತೆಗೆದಿದ್ದೀನಿ. ಅದ್ರದ್ದು ಒಂದು ಸ್ವಲ್ಪ ನಿಮ್ಮ ಅಸಿಸ್ಟೆನ್ಸ್. ಇಲ್ಲ ಕೂತ್ಕೊಳ್ಳಲ್ಲ. ಬೆಲ್ಲದವರು ಮತ್ತೆ ಮಾತಾಡಿ, ಈಗ ಮುಂದೆ ಹೋಗ್ಲಿ. ಯಾಕೆ ಮತ್ತೆ ಮಾತಾಡಿ, ನೀವು ಅವ್ರು ಹೇಳ್ದಾದ್ರೆ ಮಾತಾಡಿ, ಮತ್ತೆ ಮಾತಾಡೋ ಕ್ಲಾರಿಫಿಕೇಶನ್ ಮಾಡಿ. ಕಂಟಿನ್ಯೂ ಆಗುದಿಲ್ಲ. ಪ್ರತಿಯೊಂದು ಮಾತಾಡಬೇಡಿ. ಆಯ್ತಮ್ಮ, ಮತ್ತೆ ಮಾತಾಡಿ. ಸುಮ್ಮನೆ ಬುಕ್ ಓದ್ಕೊಂಡು ಬುಕ್ ಯಾರಿಗೆ ಹೋಗ್ಬೋದಲ್ಲ. ಏನ್ ಕಷ್ಟ ಇದೆ ಬುಕ್ ಓದ್ಲಿಕ್ಕೆ? ಓದ್ಲಿಕ್ಕೆ ಆಗ್ತದೆ. ಬುಕ್ ಯಾರಿಗೆ ಓದ್ಲಿಕ್ಕೆ ಆಗ್ತದೆ? ಏನ್ ಕಷ್ಟ ಇದೆ? ಆಯ್ತು, ಆಮೇಲೆ ಓದಿ ಹೇಳಿ. ಆಮೇಲೆ ಓದಿ ಹೇಳಿ. ಮುಖ್ಯಮಂತ್ರಿಗಳ ಪೂರ್ತಿ ಮಾತಾಡ್ಲಿ. ನಿಮ್ಗೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ಮಾನ್ಯ. ಅದರಿಂದ ನಾವು 24-25ರಲ್ಲಿ ಗವರ್ಮೆಂಟ್ ಆಫ್ ಇಂಡಿಯಾದಿಂದ ಬಂದಿರತಕ್ಕಂಥ ಹಣ 570,000 ರೂಪಾಯಿ ಕೊಡಬೇಕಾಗಿತ್ತು. ನಾವು ಗವರ್ಮೆಂಟ್ ಆಫ್ ಕರ್ನಾಟಕ ಕೊಟ್ಟಿರ್ತಕ್ಕಂಥದ್ದು 10,517. 25-26 ಈ ವರ್ಷ 0, ಏನು ಕಾಂಟ್ರಿಬ್ಯೂಷನ್ ಬಂದಿಲ್ಲ. ನಾವು 5,750 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಇಟ್ ಈಸ್ ಎ ಪ್ರೋಗ್ರಾಮ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. 69,000 ಕೋಟಿ. ನಾವು ಇಲ್ಲಿವರೆಗೆ 27,000 ಕೋಟಿ ಚಿಲ್ಲರೆ ಕೊಟ್ಟಿದ್ದೀವಿ. ಒಟ್ಟು ನಮಗೆ ಕೇಂದ್ರದಿಂದ ಬರಬೇಕಾಗಿರ್ತಕ್ಕಂಥ ಹಣ 15,000 ಕೋಟಿ. 15,000 ಕೋಟಿ ಬಂದಿದ್ರೆ ನಮ್ಮ ರಾಜ್ಯದಿಂದ ಖರ್ಚು ಮಾಡಿದೀವಿ. ನೀವು ಕೇಂದ್ರ ಸರ್ಕಾರದ 5,000 ಕೋಟಿ ಕೊಡಬೇಕಾಗಿತ್ತು ಈ ವರ್ಷ. ಮುಂದಿನ ವರ್ಷ 26-27ಕ್ಕೆ 5,000 ಕೋಟಿ ಕೊಡಬೇಕಾಗಿತ್ತು. 1 ರೂಪಾಯಿನೂ ಕೊಡಲಿಲ್ಲ. ಇವೆಲ್ಲ ಬಂದಿದ್ರೆ ರೆವಿನ್ಯೂ ಡಿಫಿಸಿಟ್ ಆಗ್ತಾನೆ ಇರಲಿಲ್ಲ. ರೆವಿನ್ಯೂ ಡಿಫಿಸಿಟ್ ಅವ್ರದ್ದು ಇದಾಗಲಿ. ಎಲ್ಲ ನೋಡ್ತಾ ಇದ್ದೆ. ಇಲ್ಲ, ನಿನಗೂ ಅಲ್ಲ, ಇವರಿಗೆಲ್ಲ ಮಾಹಿತಿ ಬೇಕಲ್ಲ ಸಂಪೂರ್ಣವಾಗಿ.
ನಿಮ್ಗೆಲ್ಲ ಕಂಪ್ಲೀಟ್ ಮಾಹಿತಿ ಬೇಕಲ್ಲ. ನೋಡಪ್ಪ, ನಿಮಗೆ ಮಾಹಿತಿ ಬರ್ಲಿ ಗೊತ್ತಾಗ್ಲಿ ಅಂತ ಎಲ್ರಿಗೂ ಎಲ್ಲರಿಗೂ ಕೊಡಿದ ಮಾಹಿತಿ ಎಲ್ಲ ನಿಮಗೂ ಅನುಕೂಲ ಆಗತ್ತಪ್ಪ. ಎವ್ರಿ ಬಜೆಟ್ ಮುಖ್ಯ ಭಾಷಣ ಎಲ್ಲರಿಗೂ ಕೂಡ ಒಂದು ಮಾಹಿತಿ ಇರಲ್ರಿ. ಆಲ್ MLAsಗೆ. ಏ 53,000 ಇದೆಯಲ್ಲ, ಅದೆಲ್ರಿ? ಬೇರೆ ಇಲ್ಲ, ಇಲ್ಲ ಇಲ್ಲ ಮರ್ತೋಗ್ಬಿಡ್ತದೆ. ನಿನ್ನಷ್ಟು ಬುದ್ಧಿವಂತ ಅಲ್ಲ ನಾನು. ಅದೇನೇ ಇಲ್ಲ. 10 ವರ್ಷ ಇದ್ದಾಗ ನೀರ್ ಸೇದಿದ್ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ಮರ್ತೋತೀರಾ ಸರ್ ನೀವು? 10 ವರ್ಷ ಅಲ್ಲಯ್ಯ, ಅಲ್ಲ 69ನೇ ಇಸ್ವಿ. ಅಲ್ಲ 10 ವರ್ಷ ವಯಸ್ಸಲ್ಲಿ ನಾನು ಹೇಳಿದೆ. 69ನೇ ಇಸ್ವಿ. 69. ಅವಾಗ ನೀರ್ ಸೇದಿದ್ದು, ನೀರ ಆಚೆ ಹಾಕಿದ್ದು, ಗುಬ್ಬಚ್ಚಿ ಇದು ಮಾಡಿದ್ದು ಅದೇ ಜ್ಞಾಪಕ ಇಟ್ಕೊಂಡಿದ್ದೀರಾ ಅಂದ್ರೆ ಇದು ಮರಿತೀರಾ ನೀವು? ಓಲಿ, ಅದನ್ನ ಆಮೇಲೆ ಹೇಳ್ತೀನಿ. ಮೊನ್ನೆ ಅಧ್ಯಕ್ಷರೇ, ಈ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಅಂತ ಬಹಳ ಮಾತಾಡಿದ್ದಾರೆ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಬಗ್ಗೆ ಬಹಳ ಜನ ಮಾತಾಡಿದ್ದಾರೆ. ಮಾನ್ಯ ಸದಸ್ಯರುಗಳು, ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಈ ಸಾರಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ 84,000 ಕೋಟಿ ಇಟ್ಟಿದ್ದೀವಿ. 84,000 ಕೋಟಿಗಿಂತಲೂ ಹೆಚ್ಚಾಗಿ ಇಟ್ಟಿದ್ದೀವಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹೋದ ವರ್ಷ 84,200 ಕೋಟಿ ಇಟ್ಟಿದ್ದು. ಅಂದ್ರೆ ಈ ವರ್ಷ 2025-26 84,200 ಕೋಟಿ ಇಟ್ಟಿದ್ದು. ನಾವು ಅಷ್ಟು ಖರ್ಚು ಮಾಡಿದ್ದೀವಿ. ಈ ವರ್ಷ ಖರ್ಚು ಮಾಡಿದ್ದೀವಿ. ಈ ಮುಂದಿನ ವರ್ಷ 84,700 ಚಿಲ್ಲರೆ ಕೋಟಿಯನ್ನೇ ಅಷ್ಟೇ ಇಟ್ಟಿದ್ದೀವಿ. ಅಷ್ಟು ಖರ್ಚು ಮಾಡ್ತೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಪ್ರತಿ ವರ್ಷನೂ ಕೂಡ ಬೇರೆ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ನಾವೇನೇ ಜಾಸ್ತಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ನ ಮಾಡಿದ್ದೇವೆ. ಬೇರೆ ರಾಜ್ಯಗಳಿಗೆ ತಮಿಳುನಾಡು, ಕೇರಳ, ತೆಲಂಗಾಣ ಮತ್ತೆ ಮಹಾರಾಷ್ಟ್ರ ಇವಕ್ಕೆಲ್ಲ ರಾಜ್ಯಗಳಿಗೆ ಕಂಪೇರ್ ಮಾಡಿದ್ರೆ ಇದೆಲ್ಲಯ್ಯ ಆಯ್ತು. ಬಂಡವಾಳ ವೆಚ್ಚ ಹೇಳ್ತಾ ಇದ್ದೀನಿ. ಈಗ ಕರ್ನಾಟಕದಲ್ಲಿ 2025-26 ಬಜೆಟೆಡ್ ಎಸ್ಟಿಮೇಟ್ಸ್ ಕರ್ನಾಟಕದ್ದು 25-26 20.31% ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ನಮ್ಮ ಬಜೆಟ್ ಗಾತ್ರ 4,48,004 ಕೋಟಿ. 4,48,004 ಕೋಟಿ. ಮುಂದಿನ ವರ್ಷ ಬಂಡವಾಳ ನಮ್ಮದು